ಹಲೋ ಗೈಸ್, ಹಲೋ ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಸೊ ಗೈಸ್, ಇವತ್ತು ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಇದೇನೆಂದರೆ ಬೆಂಗಳೂರಲ್ಲಿ 2 ಫೇಮಸ್ ಹಬ್ಬ ನಡೆಯುತ್ತೆ. ಒಂದು ಬೆಂಗಳೂರು ಕರಗ, ಮತ್ತೊಂದು ಜಗತ್ಪ್ರಸಿದ್ಧವಾದಂಥ ಹಲಸೂರು ಪಲ್ಲಕ್ಕಿ. ಅದನ್ನು ನೋಡೋಕ್ಕೆ ಬಂದಿದ್ದೀನಿ. ಬನ್ನಿ ನೋಡ್ಕೊಂಡು ಹೋಗೋಣ. ಗೈಸ್, ಇದು ಭಾರಿ ಫೇಮಸ್ ಒಂದು ಈವೆಂಟು. ಫುಲ್ ಟ್ರಿನಿಟಿ ರೋಡ್ನೇ ಮುಚ್ಚಿಬಿಡ್ತಾರೆ. ಆ್ಯಂಡ್ ಏನಂದರೆ ಇದು ನೋಡೋಕ್ಕೆ ಕೂಡ ಲಕ್ಷಾನುಗಟ್ಟಲೆ ಜನ ಬರ್ತಾರೆ. ಬನ್ನಿ ನಾನು ತೋರಿಸ್ಕೊಂಬರ್ತೀನಿ ನಿಮಗೆ. ಪಲ್ಲಕ್ಕಿ ವಿಶೇಷ ಏನಂದರೆ ಪೂರ್ತಿ ಹೂವಿಂದನೇ ಮಾಡಿರ್ತಾರೆ ಮತ್ತು ಸುಮಾರು ಹೆಚ್ಚು ಕಮ್ಮಿ 60ರಿಂದ 100ವರೆಗೂ ಪಲ್ಲಕ್ಕಿ ಇರುತ್ತೆ. ನೋಡಲಿಕ್ಕೆ ಕಣ್ಣಿಗೆ ಒಂದು ಹಬ್ಬ ಆಗಿರುತ್ತೆ ಇದು. ಗೈಸ್, ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಪಲ್ಲಕ್ಕಿಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಗೈಸ್, ನೀವು ಇಲ್ಲಿ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ಊಟ ಬಂದು ಇದು ಮಾಡ್ತಾಯಿದ್ದಾರೆ. ಸೊ ಪ್ರಸಾದ ಥರ ಕೊಡ್ತಾಯಿದ್ದಾರೆ. ಸೊ ಇದೇನಕ್ಕೆ ಮಾಡ್ತಾರೆ ಅಂದರೆ, ಜನ ಬೇರೆ ಊರಿಂದ ಬರೋರು, ಬೇರೆ ಏರಿಯಾದಿಂದ ಬರೋರು, ಅವ್ರಿಗೆ ಆಹಾರ ಇರಲಿ ಅಂತ ಈ ಫ್ಯಾಮ್ಲಿಯವರೆಲ್ಲ ಸೇರಿ ಮಾಡಿಸೋದಿದು. ಸೊ ಇದನ್ನು ಬರೀ ಇಲ್ಲಿ ಮಾತ್ರ ಇಲ್ಲ, ಫುಲ್ ಹಲಸೂರಲ್ಲಿ ಎಲ್ಲಿ ಬೇಕಾದರೂ ನಿಮ್ಗೆ ಒಂದು 10-6 ಕಡೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಫುಲ್ ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತಾಯಿರ್ತಾರೆ, ರಾತ್ರಿ ಎಲ್ಲ ಊಟ ಎಲ್ಲ ಮಾಡಿ ಕೊಡ್ತಾಯಿರ್ತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಪಾನ್ಕ ಮಜ್ಜಿಗೆನೂ ಕೊಡ್ತಾವ್ರು ನೋಡಿ ಗೈಸ್. ಸೊ ಗೈಸ್, ನಮ್ಮ ಬೆಂಗಳೂರಲ್ಲಿಲ್ಲ ಅಂದ್ರೂ ಹಳ್ಳಿ ಜನ ಆ ಕಡೆ ಎಲ್ಲ ಬಂದು ಊರ ಜಾತ್ರೆ ಅಂದರೆ ಭಾರಿ ಫೇಮಸ್ಸು. ಫುಲ್ ಊರು ಅಕ್ಕಪಕ್ಕ ಊರವರು ಎಲ್ಲ ಸೇರ್ಕೊಳ್ತಾರೆ. ಅದೇ ಥರನೇ ಇದು ಬಂದು ಊರ ಜಾತ್ರೆ. ಇಲ್ಲಿ ಬಂದು ಇಲ್ಲಿರೋ ಬೇರೆ ಇಲ್ಲಿದ್ದು ಬೇರೆ ಕಡೆ ಹೋದವರು ನಮ್ಮ ಥರ. ಇವಾಗ ನಾವು ಬಂದು ಫಸ್ಟ್ ಹಲಸೂರಲ್ಲೇ ಇದ್ರಿ. ನಮ್ಮ ತಂದೆಯವರು ಮೂಲತಃ ಹಲಸೂರವರೇ. ಬಟ್ ಇವಾಗ ರೀಸೆಂಟಾಗಿ ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ನಾವು ಬೇರೆ ಕಡೆಯಿಂದ ಬಂದು ಇಲ್ಲಿ ನೋಡಬೇಕಾಗುತ್ತೆ. ಬಟ್ ಯಾವಾಗಲೂ ಆ ಜೋಶ್ ಅಂತ ಹಂಗೆ ಇರುತ್ತೆ ಗೈಸ್. ಇಲ್ಲಿನ ಜನರಾಗಲಿ, ಯಾರ್ಯಾರು ಬಂದು ನೋಡೋರಾಗಲಿ, ಇಲ್ಲಿ ಬಂದು ಕೆಲಸ ಅವರು ಇವರು ವಾಲಂಟ್ರಿ ಮಾಡೋರಾಗಲಿ, ಇಲ್ಲಿ ಅದೇ ಥರ ಒಂದು ಇರುತ್ತೆ ಗೈಸ್. ಆ್ಯಂಡ್ ಇಲ್ಲಿಂದ ಬಂದ್ಬಿಟ್ಟು ಪಲ್ಲಕ್ಕಿಗಳು ಸ್ಟಾರ್ಟ್ ಆಗುತ್ತೆ. ಎಂಜಾಯ್ ಮಾಡಿ. ಐ ಹೋಪ್ ಯು ಲೈಕ್ ಇಟ್. ಶಿವನ್ ದಲೀಲನ್ನು ಅಂತೀನಿ ನಿಮಿಷ ಬರೋ ವೆಂಕಟೇಶ್ವರ ದೇವರು. ಗೈಸ್, ಇದು ಬಂದು ಚಿಕ್ಕ ಭಜನೆ ಮನೆ ಅಂತ. ಇವತ್ತು ಸಂಜೆ ಆದರೆ ಇಲ್ಲಿ ಬಂದ್ಬಿಟ್ಟು ಭಜನೆ ನಡೀತದೆ ದೇವ್ರದ್ದು. ಆದಿಪರಾಶಕ್ತಿನ
ಜಾತ್ರೆ ವಿಶೇಷ ಏನಂದರೆ ಮಂಗಳಮುಖಿಯರಿಗೂ ಅವಕಾಶ ಕೊಡ್ತಾರೆ. ನೋಡಿ ನಮ್ಮಲ್ಲಿ ಇವಾಗ LGBT ಅಂತಿದೆ, ನಮ್ಮಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಒಂದು ಮರ್ಯಾದೆ ಕೊಡ್ತಾರೆ. ಕೆಂಪಮ್ಮ ಬರಪ್ಪ ಇದು ಇದು ಮಕ್ಕಳ ದೇವ್ರ ಕಾಲ ಹತ್ರ ಹಾಕಿ ಎತ್ತೋದೊಂದು ಇದಕ್ಕೆ ಸಂಪ್ರದಾಯ ಇದೆ. ಮೈನ್ ರೋಡ್
ಸೊ ಗೈಸ್ ನೋಡಿದ್ರಲ್ಲ, ಇದೇನೆ ಬಂದು ಹಲ್ಸೂರು ಪಲ್ಲಕ್ಕಿ. ಇದು ಬಂದ್ಬಿಟ್ಟು ವರ್ಷದಿಂದ ನಡ್ಕೊಂಡು ಬರ್ತಾ ಇರೋದೇನೆ. ಸೊ ನಾವು ಬಂದು ಮೂಲತಃ ಹಲ್ಸೂರವ್ರೇನೆ. ಇವಾಗ ರೀಸೆಂಟಾಗಿ ಮಾರುತಲ್ಲಿ ಸೈಡ್ ಶಿಫ್ಟ್ ಆಗಿ ಸ್ವಲ್ಪ ಒಂದು 20 ವರ್ಷ ಆಯ್ತೇನಪ್ಪ, 28 ವರ್ಷದಿಂದ ಅಲ್ಲೇ ಇದ್ವಿ. ಬಟ್ ನಾವು ಪ್ರತಿ ವರ್ಷ ಬಂದು ನಾವು ಕೆಂಪಮ್ಮನಿಗೆ ಮತ್ತು ಸೋಮೇಶ್ವರನಿಗೆ ಪೂಜೆ ಕೊಟ್ಬಿಟ್ಟು ಹೋಗ್ತೀವಿ. ಹೌದು. ಸೊ ಇದು ಎವ್ರಿ ಇಯರ್ ಆಗೋಂಥ ಪದ್ಧತಿನೇ. ಆ್ಯಂಡ್ ಎವ್ರಿ ಇಯರ್ ಬಂದು ಆ್ಯಕ್ಚುಲಿ ಈ ಸಮ್ಮರ್ ಟೈಮಲ್ಲೇ ಬಂದ್ಬಿಟ್ಟು ಊರು ಜಾತ್ರೆಗಳು ನಡೀತದೆ. ಊರು ಜಾತ್ರೆಗಳು ಮಾಡೋ ಒಂದು ಇದು ಅಷ್ಟೇ, ಮೇನ್ ರೀಸನ್ ಅಷ್ಟೇ, ಗ್ರಾಮ ದೇವತೆಗೆ ಇಲ್ಲಾಂದರೆ ಅವ್ರದ್ದು ಏನು ದೇವಸ್ಥಾನಗಳದ್ದು ಆ ದೇವ್ರು ಇರ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಇದು ಸಿಗಬೇಕು ಅಂತಾನೆ. ಸೊ ಖಂಡಿತ ಮುಂದಿನ ವರ್ಷ ಆಗಕ್ಕೆ ಮುಂಚೆ ನಾವು ಹೇಳ್ತೀವಿ, ಒಂದು ವಾರ ಮುಂಚೆ. ಸೊ ಬನ್ನಿ ಎಲ್ಲರೂ ನೋಡಿ. ನಮ್ಮ ಭಾರತದ ಮೇಲೆ ಎಷ್ಟೋ ಕಲ್ಚರಲ್ ದಾಳಿಗಳಾಯಿತು. ಎಲ್ಲ ಜಾತಿ ಜನಾಂಗದವ್ರು ಬಂದು ನಮ್ಮ ಸಂಸ್ಕೃತಿನ ಹಾಳು ಮಾಡೋಕ್ಕೆ ಇದು ಮಾಡಿದ್ರು. ಆದರೂ ಇವತ್ತು ಸನಾತನ ಧರ್ಮ ಗಟ್ಟಿಯಾಗಿ ನಿಂತಿದೆ ಅಂದರೆ ಈ ಥರ ನಡೆಯುವಂಥ ಜಾತ್ರೆಗಳು, ಹಬ್ಬಗಳೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ಆಲ್ಸೋ ನಮ್ಮ ನಮಸ್ಕಾರ ಕರ್ನಾಟಕ ರೋಡ್ ಟ್ರಿಪ್ಪು ಅದರದ್ದು ವೀಡಿಯೋಸ್ ಆಗ್ತಾಯಿದ್ದೀನಿ. ಅದಕ್ಕೂ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಟ್ಟು ಯಾರ್ಯಾರು ಸನಾತನಿಗಳಿದ್ದೀರಾ ನೀವೊಂದು ಲೈಕು, ಒಂದು ಕಾಮೆಂಟ್ ಅಂತ ಕೊಡಿ. ಸೊ ಗೈಸ್, ಇದೇ ಥರ ಇನ್ನೊಂದು ವೀಡಿಯೋಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ಕನ್ನಡ ಕಲಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಗೈಸ್.